ಯಮುನಾಥ್ಗೆ ನಿಜವಾಗ್ಲೂ ನಾನು ನೋಡ್ಕೊಳ್ಳಿಲ್ಲ. ಈ ರೇಖೆ ದಾಟಿದ್ರೆ ಇಂಥ ಸಮಸ್ಯೆ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಬೇಕು ಅಂತ ಏನು ರೇಖೆ ದಾಟಿಲ್ಲ, ಆದರೆ ಈಗ ತುಂಬ ಭಯ ಆಗ್ತಿದೆ. ಆಟದ ಬರದಲ್ಲಿ ನೀವು ಹೇಳಿದ ವಿಷಯ ಮರ್ತು ಹೋದೆ. ಒಂದ್ ವೇಳೆ ನೀವು ನನ್ನ ಜಾಗದಲ್ಲಿ ನಿಂತ್ಕೊಂಡು ಆಟ ಆಡಿದ್ರೆ ನೀವು ಇದೇ ತಪ್ಪು ಮಾಡ್ತಿದ್ರಿ. ಅಯ್ಯೋ ದೇವ್ರೆ, ನೀನು ಅಹಂಕಾರದಿಂದ ತಪ್ಪು ಮಾಡಿದ್ಯಾ? ನಾನಿದ್ದಿದ್ರು ದಾಟ್ತಿದ್ದೆ ಅಂತಿದ್ಯಲ್ಲ. ಬುದ್ಧಿವಂತೆ ಕಣೆ ನೀನು. ನಾನು ಯಾವ ತಪ್ಪು ಮಾಡದೆ ಎಚ್ಚರಿಕೆಯಿಂದ ಇರ್ತೀನಿ ಅಂದ್ಯಲ್ವಾ? ತುಂಬಾ ದೊಡ್ಡ ನಿರ್ಧಾರ ತಗೊಂಡಿದ್ಯಾ. ಆದ್ರೆ ವಿಷಯ ಏನಂದ್ರೆ ಸಕ್ಕು, ನಿನಗಿಂತ ನನಗೆ ಬುದ್ಧಿ ಜಾಸ್ತಿನೇ ಇದೆ. ನಾನು ಕುತಂತ್ರಿ. ನಾನು ಕೂಡ ಒಂದ್ ನಿರ್ಧಾರ ತಗೊಂಡಿದ್ದೀನಿ. ನೀನು ನನ್ನ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನೀನೇನಾದ್ರೂ ಮಾಡು. ಬಾಬಾ ಅವ್ರ ಕಾಲಿಗೆ ನಮಸ್ಕಾರ ಮಾಡಲ್ಲ ಅಂತ ಹೇಳು, ಮನೇಲಿ ಎಲ್ರ ಜೊತೆ ಜಗಳ ಆಡು, ಏನಾದ್ರೂ ಮಾಡು. ಆದ್ರೆ ನೀನು ನನ್ನ ದಾರಿಗಡ್ಡ ಬಂದ್ರೆ ನಾನ್ ಸುಮ್ನಿರಲ್ಲ. ಇದನ್ನ ನೆನ್ಪಿಟ್ಕೋ ಸಕ್ಕು. ನೀನಿಲ್ಲಿರೋದು ನನ್ಗಿಷ್ಟ ಇಲ್ಲ. ನಮ್ಮಮ್ಮ ನಿನ್ನ ಓಡ್ಸೋ ಹಾಗೆ ಮಾಡ್ತೀನಿ ಕಣೆ. ಯಮುನಾಥ್ಗೆ ಸಂಬಂಧಿಕರು ಮುಂದೆ ನೀನ್ ಕೆಳಗ್ ಬೀಳ್ಲಿ ಅಂತ ನಾನೇ ಹಗ್ಗ ಅಡ್ಡ ಕಟ್ಟಿದ್ದು. ನದಿಯಿಂದ ತಂದಿದ್ ನೀರಲ್ಲಿ ತುಳಸಿ ಎಲೆಗಳನ್ನ ನಾನೇ ಹಾಕಿದ್ದು. ಈಗ್ಲೂ ಕೂಡ ನನ್ನಿಂದಾನೇ ನೀನಿಲ್ಲಿ ನಿಂತಿದ್ಯಾ. ನೀನು ವಿನು ಜೊತೆ ಚೆಂಡಾಟ ಆಡುವಾಗ ನಿನ್ ಕಾಲು ಗೆರೆ ದಾಟ್ಲಿ ಅಂತಾನೆ ಇಲ್ಲಿ ನಿಲ್ಸಿದ್ದು. ನೀನು ಭಯಂಕರವಾದ ತಪ್ಪು ಮಾಡ್ಬೇಕು. ಅದರಿಂದ ನಿನಗ್ ಸಿಗೋ ಶಿಕ್ಷೆ ಜೀವನ ಪೂರ್ತಿ ನೆನ್ಪಿರ್ಬೇಕು. ಯಾಕತ್ಗೆ? ಯಾಕೆ ನಿಮಗ್ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಯಾಕಂದ್ರೆ ನೀನ್ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ. ನಿಮಗ್ ಅಡ್ಡ ಬನ್ನ ನಾನ್ ಅಡ್ಡ ಬರೋದಂದ್ರೆ ಏನು? ಅದೆಲ್ಲ ನಿನ್ಗೆ ಯಾಕೆ ಹೇಳ್ಬೇಕು? ಒಂದೇ ಒಂದ್ ವಿಷಯ ನೆನ್ಸ್ಕೊಂಡ್ರೆ ನನಗ್ ತುಂಬಾ ನೋವಾಗ್ತಿದೆ. ನೀನ್ 2 ಕಾಲ್ಗೂ ಶಿಕ್ಷೆ ಆಗಿದ್ರೆ ಚೆನ್ನಾಗಿರೋದು. ಆಗ ಕಾಲ್ಗಳನ್ನ ಮುರಿತಿದ್ರು. ಅಲ್ಲಿಗೆ ನಿನ್ ಕತೆ ಪೂರ್ತಿಯಾಗಿ ಮುಗ್ದು ಹೋಗಿರೋದು. ಯಮುನಾಥ್ಗೆ ದಯವಿಟ್ಟು ನೀವು ಹಾಗೆಲ್ಲ ಮಾತಾಡಬೇಡಿ. ನನಗೆ ತುಂಬ ನೋವಾಗುತ್ತೆ. ಮೊದಲೇ ನನಗೆ ಕಾಲು ನೋಯ್ತಿದೆ. ನಿಮ್ಮ ಮಾತುಗಳು ಕಾಲು ನೋವಿಗಿಂತ ಹೆಚ್ಚಾಗಿ ನನಗೆ ನೋವು ಕೊಡ್ತಿವೆ. ಅಯ್ಯೋ ಯಜಮಾನ್ರೇ, ಅದೇ ನಿಮ್ಗೆ ಈ ವಿಷಯ ಹೇಳದೇ ಇರೋಕೆ ಆಗ್ತಿಲ್ಲ ಯಜಮಾನ್ರೇ. ಪಾಪ ಚಿಕ್ಕಮ್ಮವರು ಎಷ್ಟೊತ್ತು ಅಂತ ಹೀಗೆ ಒಂಟಿ ಕಾಲಲ್ಲಿ ನಿಂತಿರ್ತಾರೆ ಹೇಳಿ. ಏನಾದ್ರೂ ಒಂದು ಮಾಡಿ. ಸಕ್ಕು ಪರಿಸ್ಥಿತಿ ನೋಡ್ತಿದ್ರೆ ನನಗೂ ದುಃಖ ಆಗ್ತಿದೆ ಮಾವ. ಅವಳು ತಪ್ಪುಗಳನ್ನ ಮಾಡ್ತಾನೆ ಇದ್ದಾಳೆ. ನಾನು ಎಷ್ಟ್ ಸರಿ ಅಂತ ಹೋಗಿ ಕಾಪಾಡ್ಲಿ? ನಾನು ಅವಳಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಸುಮ್ಮನೆ ಎಲ್ರೂ ಮುಂದೆ ಅಮ್ಮನ ಕೈಲಿ ಮಾತುಗಳನ್ನ ಕೇಳ್ತಾ ಇದ್ದೀನಿ. ಆದ್ರೂ ಅವಳಿಗೋಸ್ಕರ ಹೋಗ್ತಾ ಇದ್ದೀನಿ. ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ ಅಲ್ವಾ? ನೋಡಿ, ನಾನ್ ಕೆಲಸದವನು, ನೀವ್ ಯಜಮಾನ್ರು. ನೀವ್ ಹೀಗೆ ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಯಜಮಾನ್ರೆ. ನೀವು ಈಗ್ಲೇ ಬಾಬಾ ಅವ್ರ ಹತ್ರ ಹೋಗ್ಬಿಡಿ. ಯಾಕೆಂದ್ರೆ ಬಾಬಾ ಅವರು ಯಾವಾಗ ಬರ್ತಾರೋ ಅವ್ರು ಇಲ್ಲಿಗೆ ಬರೋವರೆಗೂ ಚಿಕ್ಕಮ್ಮವರು ಹೀಗೆ ಒಂಟಿ ಕಾಲ್ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಒಂದ್ ವೇಳೆ ಮಧ್ಯಾಹ್ನದವರೆಗೂ ಅವ್ರು ಬರ್ಲಿಲ್ಲ ಅಂದ್ರೆ, ಅದೇ ಬಾಬಾ ಅವರು ಸಂಜೆಗೂ ಬರ್ಲಿಲ್ಲ ಅಂದ್ರೆ, ಪಾಪ ಒಂಟಿ ಕಾಲಿನ ಮೇಲೆ ಚಿಕ್ಕಮ್ಮವರು ಹೀಗೆ ಬಿಸಿಲಲ್ಲಿ ನಿಂತಿರ್ತಾರ? ಜೈ ಮಹಾಕಾಳ. ಮಹಾಕಾಳನ ಕೃಪೆ ನಿಮ್ಮ ಮೇಲಿದೆ. ಮಹಾಕಾಳನ ಮತ್ತೆ ನಾಗೋಜಿ ಬಾಬನ ಸ್ಮರಣೆ ಮಾಡಿ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಳ್ಳಿ. ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗೋಗುತ್ತೆ. ಬಾಬಾ ಅವರೇ, ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ಹೇಳೋವರೆಗೂ ನೀನು ಆ ಕಾಲನ್ನ ಅಲ್ಲಿಂದ ಕದಲಿಸಬಾರ್ದು. ದುಷ್ಟ ಶಕ್ತಿಗಳಿರೋ ಜಾಗದಲ್ಲಿ ನೀನ್ ಕಾಲಿಟ್ಟಿದ್ಯಾ, ಆ ಕಾಲಿಂದ ನನ್ನ ಮನೆ ಕಾಲಿಡ್ಬೇಡ. ಜೈ ಮಹಾಕಾಳ. ನಿಜವಾಗ್ಲೂ ನೀನು ನನ್ಗೊಂದೊಳ್ಳೆ ಸುದ್ದಿಯನ್ನ ತಿಳಿಸಿದೀಯಾ. ನಿನ್ಗೆ ಹೂವಿನ ಹಾರನ ಹಾಕ್ಲೇಬೇಕು. ಇದನ್ನ ಹಾಕೋ.
ಭೈರವ, ಹಕ್ಕಿ ಇವಾಗ ನನ್ನ ಕೈಗೆ ಸಿಕ್ಕಾಕೊಂಡಿದೆ. ಅವಳನ್ನ ಬಿಡಲ್ಲ. ಉಫ್, ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಆ ಸಕ್ಕುಗ್ ನಾನು ಚಿತ್ರಹಿಂಸೆ ಕೊಡ್ತೀನಿ. ಅವಳ ಕೈ ಕಾಲುಗಳನ್ನ ಮುರಿದು ಹಾಕ್ತೀನಿ. ಅವಳನ್ ತಲೆ ಕೆಳಗ್ ಮಾಡಿ ನೇತ್ ಹಾಕ್ತೀನಿ. ತಲೆ ಕೆಳಗ್ ಮಾಡಿ ಅವಳು ಹೆದರ್ಕೊಂಡು ಕಿರ್ಚಾಡ್ತಾಳೆ, ಕಾಪಾಡಿ 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 ಅಂತ. ಯಮುನಾಥ್ಗೆ ನನ್ನ ಕಾಲು ತುಂಬಾ ನೋಯ್ತಿದೆ. ನಾನಿನ್ನು ಎಷ್ಟೊತ್ತು ಹೇಗೆ ನಿಂತ್ಕೋಬೇಕು? ಯಾಕೋ ಗೊತ್ತಿಲ್ಲ, ನನಗೆ ತುಂಬಾ ಭಯ ಆಗ್ತಿದೆ. ನಿನಗ್ ತಪ್ಪಿದ್ದಲ್ಲ ಕಣೆ, ನೀನ್ ತಪ್ಪು ಮಾಡಿದೀಯಾ. ಆದ್ರೆ ನಿನ್ನಿಂದ ನಾನು ಈಗ ನಿನ್ ಜೊತೆ ಬಿಸ್ಲಲ್ಲಿ ನಿಂತ್ಕೋಬೇಕು. ಎಲ್ಲ ನನ್ ಕರ್ಮ. ನಿನ್ನನ್ ಕಾವಲು ಕಾಯ್ಬೇಕಾಗಿದೆ. ನೀನು ಹಾಯಾಗಿ ತಪ್ಪು ಮಾಡ್ತೀಯಾ, ಆದ್ರೆ ಶಿಕ್ಷೆನ ಮನೇಲಿರೋರೆಲ್ರೂ ಅನುಭವಿಸ್ಬೇಕು. ಅಯ್ಯೋ ದೇವ್ರೆ, ಹೀಗ್ಯಾಕ್ ನಿಂತಿದ್ದೀರಾ? ಏನಾಯ್ತು? ಗಂಗೆ, ಹೋಗು ಇಲ್ಲಿಂದ. ಆದ್ರೂ ನನ್ ತಮ್ಮನ ಹೆಂಡತಿ ಎಲ್ಲಿ ನಿಂತ್ಕೊಂಡ್ರೆ ನಿನ್ಗೇನೆ? ಹಾ? ಅಯ್ಯೋ ಹಾಗಲ್ಲಮ್ಮ, ನೋಡಿದ್ರೆ ಪಾಪ ಅನ್ಸತ್ತೆ, ತುಂಬಾ ಸುಸ್ತಾಗಿದ್ದಾರೆ. ಮೊದ್ಲೇ ಬಿಸಿಲು ವಿಪರೀತ ಇದೆ, ಬಾಯಾರಿಕೆಯಿಂದ ಗಂಟ್ಲು ಒಣಗಿ ಹೋಗಿರತ್ತೆ. ನಾನ್ ಹೋಗಿ ಕುಡಿಯಕ್ ನೀರ್ ತರ್ತೀನಿ. ಗಂಗಿ, ಇಲ್ ನೋಡು, ನಿನ್ ಮಿತಿಲ್ ನೀನಿರು. ಅರ್ಥ ಆಗ್ತಿಲ್ವಾ? ಅವಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ರೆ ಅಮ್ಮ, ನಮ್ಮಮ್ಮ ಇವಳಿಗೆ ಶಿಕ್ಷೆ ಕೊಟ್ಟಿರೋದು. ಇವಳು ಲಕ್ಷ್ಮಣ್ ರೇಖೆನ ದಾಟಿದಾಳೆ. ವಿಷಯ ತಿಳ್ಕೊಳ್ದೆ ವಹಿಸ್ಕೊಂಡ್ ಬರ್ಬೇಡ. ಹೋಗಿ ನಿನ್ ಕೆಲ್ಸ ನೋಡ್ಕೋ. ನೀನ್ ಇವಳಿಗೆ ಕುಡಿಯೋಕ್ ನೀರ್ ಕೊಟ್ಟೆ ಅಂತ ನಮ್ಮಮ್ಮನ್ಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಿನ್ನನ್ನು ಕೂಡ ಹೀಗೆ ನಿಲ್ಲಿಸ್ತಾಳೆ. ಅಮ್ಮ ಆದ್ರೆ ಗೀದ್ರೆ ಏನೂ ಇಲ್ಲ. ಸರಿ, ಕುಡಿಯೋಕ್ ನೀರ್ ಕೊಡ್ಬೇಕು ಅಂತ ಆಸೆ ಪಡ್ತಿದ್ಯಲ್ವಾ? ಒಂದ್ ಕೆಲ್ಸ ಮಾಡು, ಹೋಗು ತಣ್ಣಗಿರೋ ಮಡ್ಕೆ ನೀರಲ್ಲಿ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಡು ನನ್ಗೋಸ್ಕರ ತಗೊಂಡ್ ಬಾ. ಹೋಗು. ಇವಳನ್ ಕಾವಲ್ ಕಾಯ್ದು ಕಾಯ್ದು ನನ್ ಗಂಟ್ಲು ಒಣಗ್ ಹೋಗಿದೆ. ಇವ್ರೆಷ್ಟು ಕಠಿಣವಾಗಿ ಮಾತಾಡ್ತಿದ್ದಾರೆ. ಕುಡಿಯೋಕ್ ನೀರ್ ಕೊಡ್ತೀನಿ ಅಂದ್ರೆ ಬೇಡ ಅಂತಿದ್ದಾರೆ. ಮೇಲಿಂದ ದೇವ್ರು ನೋಡ್ತಾ ಇರ್ತಾನೆ, ಇಂಥವ್ರನ್ನ ಸುಮ್ನೆ ಬಿಡಲ್ಲ.